ಸ್ಯಾಮ್ ಪಿಟ್ರೋಡಾ ಅಂತ ಒಬ್ಬ ನಾಯಕ ಇದ್ದಾರೆ. ಇವರು ಈಗ ಯಾಕೆ ಹಿಂಗಾದರೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ, ಒಂದು ಕಾಲದಲ್ಲಿ ಕಾಯಿನ್ ಹಾಕ್ಬಿಟ್ಟು ಫೋನ್ ಮಾಡ್ತಾ ಇದ್ವಿ ಗೊತ್ತಾ, STD ISD ಎಲ್ಲ ಭಾಳ ದೊಡ್ಡ ಏನದು ಬೂಮ್. ಒಂದು ಟೈಮಲ್ಲಿ ಮದುವೆ ಆಗೋ ಹುಡುಗನಿಗೆ STD ಬೂತ್ ಇದ್ರೆ ಸಾಕು, ಹೆಣ್ಣು ಕೊಡ್ತಾಯಿದ್ರು ಅಲ್ವಾ, ಅಂಥದ್ದು. ಅದನ್ನು ಮಾಡಿಸಿದ್ದೇ ಈ ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ. ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ, ಅದು ಇವರೇ ಸ್ಯಾಮ್ ಪಿಟ್ರೋಡಾ ಅಂದರೆ. ಆದರೆ ಒಮ್ಮೊಮ್ಮೆ ಏನಾಗ್ಬಿಡ್ತದೆ, ಈ ಜ್ಞಾನಿಗಳು ಒಮ್ಮೊಮ್ಮೆ ವಿಪರೀತ ಜ್ಞಾನಿಗಳಾಗ್ಬಿಟ್ರೆ ಏನೇನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತು ಆಫ್ರಿಕಾ ಬಣ್ಣ, ಆ ಬಣ್ಣ, ಈ ಬಣ್ಣ. ಈಗೇನು ಚೀನಾದ ಬಗ್ಗೆ, ಚೀನಾ ಭಾಳ ಒಳ್ಳೆ ದೇಶ, ನಮಗೇನು ತೊಂದರೆ ಇಲ್ಲ ಅಂತ. ಕಾಂಗ್ರೆಸ್ ನಾಯಕರಿಗೂ ಚೀನಾಗೂ ಅದೇನು ಪ್ರೀತಿಯೋ ಗೊತ್ತಿಲ್ಲ, ಪದೇ ಪದೇ ಚೀನಾ ಪ್ರೇಮ ತೋರಿಸ್ತಲೇ ಇರುತ್ತೆ. ಹಿಂದೆ ನೆಹರು ಇದ್ದಾಗಲೂ ಕೂಡ ಚೀನಾಗೆ ಭಾಳ ದೊಡ್ಡ ಗಿಫ್ಟ್ ಕೊಟ್ಟಿದ್ದರು, ಅಕ್ಸೈ ಚೀನ್ ಹೋಗಿತ್ತು. ಇದೀಗ ಕಾಂಗ್ರೆಸ್ನ ದೊಡ್ಡ ನಾಯಕರೊಬ್ಬರು ಚೀನಾ ನಮ್ಮ ಶತ್ರು ದೇಶ ಅಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗಮನಿಸಿ. ಚೀನಾ ನಮ್ಮ ಶತ್ರು ಅಲ್ಲ, ಮಿತ್ರ ಅಂತೆ. ಚೀನಾ ಪ್ರೀತಿ ಹೊರಹಾಕಿದ ಕಾಂಗ್ರೆಸ್ಸಿಗ ಕಾಂಗ್ರೆಸ್ಗೆ ಮುಜುಗರ ತರುವ ಹೇಳಿಕೆ ಕೊಡೋದ್ರಲ್ಲಿ ಪಂಟರಾಗಿರೋ ಸ್ಯಾಮ್ ಪಿತ್ರೋಡಾ ಮತ್ತೆ ಬಂದಿದ್ದಾರೆ. ವಾಡಿಕೆಯಂತೆ ಮತ್ತೊಂದು ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹೌದು, ಸಾಗರೋತ್ತರ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಚೀನಾ ಭಾರತದ ಶತ್ರು ರಾಷ್ಟ್ರವಲ್ಲ ಅಂತ ಹೊಸ ವಿವಾದ ಸೃಷ್ಟಿಸಿದ್ದಾರೆ. To assume that China is the enemy from day one is just not fair, not just to China, but to anybody. Okay. I think it is time for us to learn to increase communication, collaborate, cooperate, and co-create, and not have this command and control mindset. ಚೀನಾದಿಂದ ಭಾರತಕ್ಕೆ ಬೆದರಿಕೆಯೇ ಇಲ್ವಂತೆ. I don't know what is the threat from China. I think there is always this thing blown out of at times proportion, because US has the habit of defining an enemy. I think time has come for all of us to really network nations and not have confrontation. ಇದು ರಾಹುಲ್ ಗಾಂಧಿ ಮನಸ್ಸಿನಲ್ಲಿರೋ ಹೇಳಿಕೆ. ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಬಿಜೆಪಿ ಕೆರಳಿದೆ. ಈ ಹಿಂದೆಯೂ ರಾಹುಲ್ ಗಾಂಧಿ ಚೀನಾದ ಬಗ್ಗೆ ಪ್ರೀತಿ ತೋರಿಸಿದ್ರು. ಇದೀಗ ಸ್ಯಾಮ್ ಪಿತ್ರೋಡಾ ಅಂತಹದ್ದೇ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ಸುಧಾಂಶು त्रिवेदी ಹೇಳಿದ್ದಾರೆ. इसी भाव और इसी विचार के अनेक स्टेटमेंट राहुल गांधी पहले दे चुके हैं. याद करिए, राहुल गांधी जी ने विदेश में क्या कहा था कि चाइना ने बड़ा संघर्ष करते हुए ऊपर उठने का उदाहरण प्रस्तुत किया है उन चुनौतियों के बीच से. आपको याद हो अभी कुछ दिन पहले के अपने विदेशी दौरे में क्या कहा कि चाइना ने अनएम्प्लॉयमेंट को बहुत अच्छे तरीके से टैकल किया है, जबकि फैक्ट ऑफ द मैटर है इस समय चाइना में एम्प्लॉयमेंट रेट 24% है. ಚೀನಾ ಪದೇ ಪದೇ ಗಡಿಯಲ್ಲಿ ಕಾಲ್ ಕೆರೆದು ಬರ್ತಾ ಇದೆ. ಅದನ್ನ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಅಂಕಲ್ ಸ್ಯಾಮ್ಗೆ ಇದ್ಯಾವುದು ಅರ್ಥವಾಗದಿರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಮ್ ಪಿಟ್ರೋಡಾ ಅಂತ ಒಬ್ಬ ನಾಯಕ ಇದ್ದಾರೆ. ಇವರು ಈಗ ಯಾಕೆ ಹಿಂಗಾದರೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ, ಒಂದು ಕಾಲದಲ್ಲಿ ಕಾಯಿನ್ ಹಾಕ್ಬಿಟ್ಟು ಫೋನ್ ಮಾಡ್ತಾ ಇದ್ವಿ ಗೊತ್ತಾ, STD ISD ಎಲ್ಲ ಭಾಳ ದೊಡ್ಡ ಏನದು ಬೂಮ್. ಒಂದು ಟೈಮಲ್ಲಿ ಮದುವೆ ಆಗೋ ಹುಡುಗನಿಗೆ STD ಬೂತ್ ಇದ್ರೆ ಸಾಕು, ಹೆಣ್ಣು ಕೊಡ್ತಾಯಿದ್ರು ಅಲ್ವಾ, ಅಂಥದ್ದು. ಅದನ್ನು ಮಾಡಿಸಿದ್ದೇ ಈ ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ. ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ, ಅದು ಇವರೇ ಸ್ಯಾಮ್ ಪಿಟ್ರೋಡಾ ಅಂದರೆ. ಆದರೆ ಒಮ್ಮೊಮ್ಮೆ ಏನಾಗ್ಬಿಡ್ತದೆ, ಈ ಜ್ಞಾನಿಗಳು ಒಮ್ಮೊಮ್ಮೆ ವಿಪರೀತ ಜ್ಞಾನಿಗಳಾಗ್ಬಿಟ್ರೆ ಏನೇನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತು ಆಫ್ರಿಕಾ ಬಣ್ಣ, ಆ ಬಣ್ಣ, ಈ ಬಣ್ಣ. ಈಗೇನು ಚೀನಾದ ಬಗ್ಗೆ, ಚೀನಾ ಭಾಳ ಒಳ್ಳೆ ದೇಶ, ನಮಗೇನು ತೊಂದರೆ ಇಲ್ಲ ಅಂತ. ಕಾಂಗ್ರೆಸ್ ನಾಯಕರಿಗೂ ಚೀನಾಗೂ ಅದೇನು ಪ್ರೀತಿಯೋ ಗೊತ್ತಿಲ್ಲ, ಪದೇ ಪದೇ ಚೀನಾ ಪ್ರೇಮ ತೋರಿಸ್ತಲೇ ಇರುತ್ತೆ. ಹಿಂದೆ ನೆಹರು ಇದ್ದಾಗಲೂ ಕೂಡ ಚೀನಾಗೆ ಭಾಳ ದೊಡ್ಡ ಗಿಫ್ಟ್ ಕೊಟ್ಟಿದ್ದರು, ಅಕ್ಸೈ ಚೀನ್ ಹೋಗಿತ್ತು. ಇದೀಗ ಕಾಂಗ್ರೆಸ್ನ ದೊಡ್ಡ ನಾಯಕರೊಬ್ಬರು ಚೀನಾ ನಮ್ಮ ಶತ್ರು ದೇಶ ಅಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗಮನಿಸಿ. ಚೀನಾ ನಮ್ಮ ಶತ್ರು ಅಲ್ಲ, ಮಿತ್ರ ಅಂತೆ. ಚೀನಾ ಪ್ರೀತಿ ಹೊರಹಾಕಿದ ಕಾಂಗ್ರೆಸ್ಸಿಗ ಕಾಂಗ್ರೆಸ್ಗೆ ಮುಜುಗರ ತರುವ ಹೇಳಿಕೆ ಕೊಡೋದ್ರಲ್ಲಿ ಪಂಟರಾಗಿರೋ ಸ್ಯಾಮ್ ಪಿತ್ರೋಡಾ ಮತ್ತೆ ಬಂದಿದ್ದಾರೆ. ವಾಡಿಕೆಯಂತೆ ಮತ್ತೊಂದು ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹೌದು, ಸಾಗರೋತ್ತರ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ
ಚೀನಾ ಭಾರತದ ಶತ್ರು ರಾಷ್ಟ್ರವಲ್ಲ ಅಂತ ಹೊಸ ವಿವಾದ ಸೃಷ್ಟಿಸಿದ್ದಾರೆ. To assume that China is the enemy from day one is just not fair, not just to China, but to anybody. Okay. I think it is time for us to learn to increase communication, collaborate, cooperate, and co-create, and not have this command and control mindset. ಚೀನಾದಿಂದ ಭಾರತಕ್ಕೆ ಬೆದರಿಕೆಯೇ ಇಲ್ವಂತೆ. I don't know what is the threat from China. I think there is always this thing blown out of at times proportion because US has the habit of defining an enemy. I think time has come for all of us to really network nations and not have confrontation. ಇದು ರಾಹುಲ್ ಗಾಂಧಿ ಮನಸ್ಸಿನಲ್ಲಿರೋ ಹೇಳಿಕೆ. ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಬಿಜೆಪಿ ಕೆರಳಿದೆ. ಈ ಹಿಂದೆಯೂ ರಾಹುಲ್ ಗಾಂಧಿ ಚೀನಾದ ಬಗ್ಗೆ ಪ್ರೀತಿ ತೋರಿಸಿದ್ರು. ಇದೀಗ ಸ್ಯಾಮ್ ಪಿತ್ರೋಡಾ ಅಂತಹದ್ದೇ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಹೇಳಿದ್ದಾರೆ. इसी भाव और इसी विचार के अनेक स्टेटमेंट राहुल गांधी पहले दे चुके हैं. याद करिए राहुल गांधी जी ने विदेश में क्या कहा था कि चाइना ने बड़ा संघर्ष करते हुए ऊपर उठने का उदाहरण प्रस्तुत किया है उन चुनौतियों के बीच से. आपको याद हो अभी कुछ दिन पहले के अपने विदेशी दौरे में क्या कहा कि चाइना ने अनएम्प्लॉयमेंट को बहुत अच्छे तरीके से टैकल किया है, जबकि फैक्ट ऑफ द मैटर है इस समय चाइना में एम्प्लॉयमेंट रेट 24% है. ಚೀನಾ ಪದೇ ಪದೇ ಗಡಿಯಲ್ಲಿ ಕಾಲ್ ಕೆರೆದು ಬರ್ತಾ ಇದೆ. ಅದನ್ನ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಅಂಕಲ್ ಸ್ಯಾಮ್ಗೆ ಇದ್ಯಾವುದು ಅರ್ಥವಾಗದಿರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಮ್ ಪಿಟ್ರೋಡಾ ಅಂತ ಒಬ್ಬ ನಾಯಕ ಇದ್ದಾರೆ. ಇವರು ಈಗ ಯಾಕೆ ಹಿಂಗಾದರೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ, ಒಂದು ಕಾಲದಲ್ಲಿ ಕಾಯಿನ್ ಹಾಕ್ಬಿಟ್ಟು ಫೋನ್ ಮಾಡ್ತಾ ಇದ್ವಿ ಗೊತ್ತಾ, STD ISD ಎಲ್ಲ ಭಾಳ ದೊಡ್ಡ ಏನದು ಬೂಮ್. ಒಂದು ಟೈಮಲ್ಲಿ ಮದುವೆ ಆಗೋ ಹುಡುಗನಿಗೆ STD ಬೂತ್ ಇದ್ದರೆ ಸಾಕು, ಹೆಣ್ಣು ಕೊಡ್ತಾಯಿದ್ರು ಅಲ್ವಾ, ಅಂಥದ್ದು. ಅದನ್ನು ಮಾಡಿಸಿದ್ದೇ ಈ ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ. ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ನಾಯಕ, ಅದು ಇವರೇ ಸ್ಯಾಮ್ ಪಿಟ್ರೋಡಾ ಅಂದರೆ. ಆದರೆ ಒಮ್ಮೊಮ್ಮೆ ಏನಾಗ್ಬಿಡ್ತದೆ, ಈ ಜ್ಞಾನಿಗಳು ಒಮ್ಮೊಮ್ಮೆ ವಿಪರೀತ ಜ್ಞಾನಿಗಳಾಗ್ಬಿಟ್ರೆ ಏನೇನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತು ಆಫ್ರಿಕಾ ಬಣ್ಣ, ಆ ಬಣ್ಣ, ಈ ಬಣ್ಣ. ಈಗೇನು ಚೀನಾದ ಬಗ್ಗೆ, ಚೀನಾ ಭಾಳ ಒಳ್ಳೆ ದೇಶ, ನಮಗೇನು ತೊಂದರೆ ಇಲ್ಲ ಅಂತ. ಕಾಂಗ್ರೆಸ್ ನಾಯಕರಿಗೂ ಚೀನಾಗೂ ಅದೇನು ಪ್ರೀತಿಯೋ ಗೊತ್ತಿಲ್ಲ, ಪದೇ ಪದೇ ಚೀನಾ ಪ್ರೇಮ ತೋರಿಸ್ತಲೇ ಇರುತ್ತೆ. ಹಿಂದೆ ನೆಹರು ಇದ್ದಾಗಲೂ ಕೂಡ ಚೀನಾಗೆ ಭಾಳ ದೊಡ್ಡ ಗಿಫ್ಟ್ ಕೊಟ್ಟಿದ್ದರು, ಅಕ್ಸೈ ಚೀನ್ ಹೋಗಿತ್ತು. ಇದೀಗ ಕಾಂಗ್ರೆಸ್ನ ದೊಡ್ಡ ನಾಯಕರೊಬ್ಬರು ಚೀನಾ ನಮ್ಮ ಶತ್ರು ದೇಶ ಅಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗಮನಿಸಿ. ಚೀನಾ ನಮ್ಮ ಶತ್ರು ಅಲ್ಲ, ಮಿತ್ರ ಅಂತೆ. ಚೀನಾ ಪ್ರೀತಿ ಹೊರಹಾಕಿದ ಕಾಂಗ್ರೆಸ್ಸಿಗ. ಕಾಂಗ್ರೆಸ್ಗೆ ಮುಜುಗರ ತರುವ ಹೇಳಿಕೆ ಕೊಡೋದ್ರಲ್ಲಿ ಪಂಟರಾಗಿರೋ ಸ್ಯಾಮ್ ಪಿತ್ರೋಡಾ ಮತ್ತೆ ಬಂದಿದ್ದಾರೆ. ವಾಡಿಕೆಯಂತೆ ಮತ್ತೊಂದು ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹೌದು, ಸಾಗರೋತ್ತರ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಚೀನಾ ಭಾರತದ ಶತ್ರು ರಾಷ್ಟ್ರವಲ್ಲ ಅಂತ ಹೊಸ ವಿವಾದ ಸೃಷ್ಟಿಸಿದ್ದಾರೆ. To assume that China is the enemy from day one is just not fair, not just to China, but to anybody. Okay. I think it is time for us to learn to increase communication, collaborate, cooperate, and co-create, and not have this command and control mindset. ಚೀನಾದಿಂದ ಭಾರತಕ್ಕೆ ಬೆದರಿಕೆಯೇ ಇಲ್ವಂತೆ. I don't know what is the threat from China. I think there is always this thing blown out of at times proportion because US has the habit of defining an enemy. I think time has come for all of us to really network nations and not have confrontation. ಇದು ರಾಹುಲ್ ಗಾಂಧಿ ಮನಸ್ಸಿನಲ್ಲಿರೋ ಹೇಳಿಕೆ. ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಬಿಜೆಪಿ ಕೆರಳಿದೆ. ಈ ಹಿಂದೆಯೂ ರಾಹುಲ್ ಗಾಂಧಿ ಚೀನಾದ ಬಗ್ಗೆ ಪ್ರೀತಿ ತೋರಿಸಿದ್ರು. ಇದೀಗ ಸ್ಯಾಮ್ ಪಿತ್ರೋಡಾ ಅಂತಹದ್ದೇ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಹೇಳಿದ್ದಾರೆ. इसी भाव और इसी विचार के अनेक स्टेटमेंट राहुल गांधी पहले दे चुके हैं. याद करिए राहुल गांधी जी ने विदेश में क्या कहा था कि चाइना ने बड़ा संघर्ष करते हुए ऊपर उठने का उदाहरण प्रस्तुत किया है उन चुनौतियों के बीच से. आपको याद हो अभी कुछ दिन पहले के अपने विदेशी दौरे में क्या कहा कि चाइना ने अनएम्प्लॉयमेंट को बहुत अच्छे तरीके से टैकल किया है, जबकि फैक्ट ऑफ द मैटर है इस समय चाइना में एम्प्लॉयमेंट रेट 24% है.
ಚೀನಾ ಪದೇ ಪದೇ ಗಡಿಯಲ್ಲಿ ಕಾಲ್ ಕೆರೆದು ಬರ್ತಾ ಇದೆ. ಅದನ್ನ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಅಂಕಲ್ ಸ್ಯಾಮ್ಗೆ ಇದ್ಯಾವುದು ಅರ್ಥವಾಗದಿರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.